ಓಕೆ, ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಮಾಡದಂತೆ ಆತ? ಇಬ್ಬರು ಡಾಕ್ಟರ್ಸೇ ಅಲ್ವಾ? ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಡಾಕ್ಟರ್ಸ್ ಆದ್ದರಿಂದ ಅವರು ಚಿಕಿತ್ಸೆ ಪಡ್ಕೊಂಡು ಅದನ್ನು ಸರಿಪಡಿಸ್ಕೋಬೋದಾಗಿತ್ತು. ಮತ್ತು ತುಂಬ ದೊಡ್ಡ ಅನಾರೋಗ್ಯ ಅಂತ ಅನಿಸೋದಿಲ್ಲ. ಲೋ ಬಿ ಪಿ ಮತ್ತು ಗ್ಯಾಸ್ಟ್ರಿಕ್, ಅಜೀರ್ಣ ಇವೆಲ್ಲ ಇತ್ತೀಚಿನ ದಿನಗಳಲ್ಲಿ ಕ್ವೈಟ್ ಕಾಮನ್. ಬಟ್ ಅಷ್ಟಕ್ಕೆ ಆತ ಕೊಲೆ ಮಾಡಿಬಿಟ್ನಾ? ರಾಧಾ, ಇಬ್ಬರು ಕೇವಲ ಸಣ್ಣ ವಿಚಾರ. ನೀವು ಹೇಳಿದಾಗೆ ಒಂದು ಗ್ಯಾಸ್ಟ್ರಿಕ್, ವಾಂತಿ ಮತ್ತೆ ಲೋ ಶುಗರ್ ಇದ್ದಿದ್ದು, ಇದನ್ನ ಇಬ್ಬರು ವೈದ್ಯರಾಗಿದ್ದು ಅದಕ್ಕೆ ಬೇಕಾಗಿದ್ದಂತ ಚಿಕಿತ್ಸೆಯನ್ನ ಕೊಟ್ಟು ವಾಸಿ ಮಾಡುವಂತ ಅವಕಾಶಗಳು ಸಾಕಷ್ಟು ಇತ್ತು. ಆದ್ರೆ ಇಲ್ಲಿ ಆತನಿಗೆ ಹೊಸದಾಗಿ ಮದುವೆ ಆಗಿದ್ದ 2024 ಮೇ ತಿಂಗಳಲ್ಲಿ ಅವರು ಮದುವೆ ಆಗಿದ್ದು. ಆ ಮದುವೆ ಆಗಿದ್ದಂತ ಸಂದರ್ಭದಲ್ಲಿ ಅವರು ಎರಡೂ ಕುಟುಂಬದವರು ಇಬ್ಬರು ಡಾಕ್ಟ್ರು ತುಂಬಾ ಚೆನ್ನಾಗಿರ್ತಾರೆ ಅನ್ನೋ ಒಂದು ಆಸೆಯಿಂದ ಮದುವೆ ಮಾಡ್ಕೊಟ್ರು. ಆದ್ರೆ ಇಲ್ಲಿ ಆಕೆಗೆ ಇದ್ದಂತ ಈ ಒಂದು ಸಣ್ಣ ಕಾಯಿಲೆಗಳಿತ್ತು, ಅಜೀರ್ಣ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಲೋ ಶುಗರ್ ಇತ್ತು. ಇದರಿಂದ ಪ್ರತಿನಿತ್ಯ ಆಕೆ ಮನೆಯಲ್ಲಿ ವಾಮಿಟ್ ಮಾಡ್ಕೊಳ್ತಕ್ಕಂಥದ್ದು, ಇದ್ರೆ ಯಾವಾಗ್ಲೂ ಒಂದು ರೀತಿಯಾಗಿ ಸುಸ್ತು ಅನ್ನೋ ರೀತಿಯಾಗಿ ಮನೆಯಲ್ಲಿ ಮಲಗ್ತಕ್ಕಂಥದ್ದು. ಇದರಿಂದ ಈತ ಕಾರ್ತಿಕ್ ರೆಡ್ಡಿ ಸ್ವಲ್ಪ ಮಹೇಂದ್ರ ರೆಡ್ಡಿ ಸ್ವಲ್ಪ ಮಟ್ಟಿಗೆ ಒಂದು ರೀತಿಯಾಗಿ ಬೇಜಾರಿನಲ್ಲಿ ಹೆಂಡತಿಯನ್ನ ನೋಡಿದಾಗ ಆಕೆ ಆರೋಗ್ಯ ಸಮಸ್ಯೆಯನ್ನ ಲೆಕ್ಕ ಮಾಡಿದೆ. ಯಾಕಂದ್ರೆ ತುಂಬಾ ಇಷ್ಟಪಟ್ಟು ಮದುವೆ ಆದಂತ ಸಂದರ್ಭದಲ್ಲಿ ತೋರ್ತಕ್ಕಂತ ಪ್ರೀತಿ ಜೊತೆಗೆ ಅದಾದ ನಂತರ ಆಕೆಗೆ ರೋಗ ಇದೆ ಅನ್ನೋದನ್ನ ಇಲ್ಲಿಗೆ ಕೃತಿಕಾ ರೆಡ್ಡಿ ಮನೆಯವರು ಮೊದಲಿಗೆ ಹೇಳಿರೋದಿಲ್ಲ. ಹೇಳದೆ ಮದುವೆ ಮಾಡಿದ್ದಾರೆ, ಈ ವಿಚಾರವನ್ನ ಮುಚ್ಚಿಟ್ಟಿದ್ದಾರೆ ಅನ್ನೋ ಒಂದು ಕೋಪ ಸಹ ಇರುತ್ತೆ. ಅದ್ರ ಜೊತೆಗೆ ಈ 3 ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಚಿಕಿತ್ಸೆಯನ್ನ ಕೃತಿಕಾ ರೆಡ್ಡಿಗೆ ಕೊಡ್ತಾ ಇರ್ತಾರೆ. ಅದನ್ನ ಮುಂದುವರಿಸಿದಂತ ಮಹೇಂದ್ರ ರೆಡ್ಡಿ ಮುಂದೆ ಆಕೆಯನ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತಾರೆ. ಯಾಕಂತಂದ್ರೆ 1 ವರ್ಷದ ಅವಧಿಯಲ್ಲಿ ಮದುವೆ ಆಗಿರ್ತಾನೆ, ತಾನು ಅನ್ಕೊಂಡಿದ್ದಂತ ರೀತಿಯಾಗಿ ಯಾವುದೇ ಆಸೆಗಳು ಈಡೇರೋದಿಲ್ಲ. ಜೊತೆಗೆ ಎಲ್ಲೂ ಸಹ ಸುತ್ತಾಡೋದಿರ್ಬೋದು ಅಥವಾ ಎಲ್ಲರೂ ಕರ್ಕೊಂಡು ಹೋಗೋದಕ್ಕೂ ಆಗ್ತಾ ಇರಲ್ಲ. ಒಬ್ಬ ರೋಗಿಷ್ಠೆಯನ್ನ ನನಗೆ ಮದುವೆ ಮಾಡ್ಕೊಟ್ಟಿದ್ದಾರೆ, ಸುಳ್ಳು ನನ್ನ ಆಕೆಗೆ ಇರ್ತಕ್ಕಂಥ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳನ್ನ ಮುಚ್ಚಿಟ್ಟು ನನಗೆ ಮದುವೆ ಮಾಡ್ಕೊಟ್ಟಿದ್ದಾರೆ ಅಂತಕ್ಕಂಥ ಕೋಪ ಆತನಲ್ಲಿ ಇರುತ್ತೆ. ಹೀಗಾಗಿ ಈತ ಇಲ್ಲಿ ನೋಡ್ಬೋದು, ಒಂದೇ ಸಾರಿ ಒಂದು ಇಂಜೆಕ್ಷನ್ ಅನ್ನ ಕೊಟ್ಟು ಆಕೆಯನ್ನ ಸಾಯಿಸೋದಿಲ್ಲ. ಯಾವಾಗ ಆಕೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ಲೋ ಶುಗರ್ ಇದೆ, ಇವೆಲ್ಲ ಗೊತ್ತಾಗತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡುವ ನೆಪದಲ್ಲಿ ಸ್ಲೋ ಇಂಜೆಕ್ಷನ್ ಅನ್ನ ಮಾಡ್ತಕ್ಕಂಥದ್ದು. ಅದು ಪಾಯ್ಸನ್ ಆಗೋ ತರ ಪ್ರತಿನಿತ್ಯ ಅವಶ್ಯಕತೆ ಇದ್ದಾಗ ಇಂಜೆಕ್ಷನ್ ಕೊಡ್ತಾ ಇದ್ದ. ನಾವು ಈಗ ಒಂಥರ ಒಂದು ಘಟನೆಯನ್ನ ಸುಮಾರು 6-7 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಇದೇ ರೀತಿಯಾದಂತ ಒಂದು ಪ್ರಕರಣ ನಡೆದಿತ್ತು. ಅದು ಪಾದರಸವನ್ನ ಆತ ಒಬ್ಬ ಏನು ಹೆಂಡತಿಯನ್ನ ಕೊಲೆ ಮಾಡ್ಬೇಕು ಅಂತಿರ್ತಾರೆ, ಸಾಯಿಸ್ಬೇಕು ಅಂತಿರ್ತಾರೆ, ಪಾಯ್ಸನ್ ಅನ್ನ ಆಕೆ ದೇಹಕ್ಕೆ ಸೇರ್ಪಡೆ ಮಾಡ್ತಾರೆ. ಅದು ಸ್ಲೋ ಪಾಯ್ಸನ್ ಆಗಿ ತಲೆಯಲ್ಲಿರ್ತಕ್ಕಂಥ ಕೂದಲು ಉದುರೋದಿರ್ಬೋದು, ಸುಸ್ತಾಗೋದಿರ್ಬೋದು, ಚರ್ಮದ ಬಣ್ಣ ತಿರುಗೋದಿರ್ಬೋದು, ಈ ರೀತಿಯಾಗಿ ತೀವ್ರ ಅಸ್ವಸ್ಥಗೊಳಗಾಗಿ ಕೊನೆ ಉಸಿರನ್ನ ಎಳೆದಿರ್ತಕ್ಕಂಥ ಒಂದು ಪ್ರಕರಣ ಸಹ ನಡೆದಿತ್ತು. ಇದು ಅದೇ ರೀತಿಯಾಗಿ ನಡೆದಿರ್ತಕ್ಕಂಥ ಪ್ರಕರಣ. ತನ್ನ ಪತ್ನಿಯನ್ನ ಸಾಯಿಸ್ಬೇಕು, ಯಾಕಂದ್ರೆ ಈ ಕೋಪ ಇಲ್ಲಿ ಸತ್ಯವನ್ನ ಮುಚ್ಚಿಟ್ಟಿದ್ದಾರೆ ಅನ್ನೋದನ್ನ ನೇರವಾಗಿ ತೀರ್ಸ್ಕೊಳಕ್ ಆಗಲ್ಲ, ಕೊಲೆ ಮಾಡೋದಕ್ಕೂ ಆಗಲ್ಲ. ಹಾಗಾಗಿ ವೈದ್ಯಕೀಯ ಬುದ್ಧಿಯನ್ನೇ ಬಳಸ್ಕೊಂಡು ಬಟ್ ಮಂಜುನಾಥ್ MBBS ಓದಿರ್ತಾರೆ, PG ಮಾಡಿರ್ತಾರೆ. ಅವ್ರಿಗೆ ಗೊತ್ತು ಈ ಥರದ ಇಂಜೆಕ್ಷನ್ಸ್ ಕೊಟ್ಟರೆ ಒಂದು ವೇಳೆ ಶವ ಪರೀಕ್ಷೆ ನಡೆಸಿದಂತಹ ಸಂದರ್ಭದಲ್ಲಿ ಆ ಥರದ ಅಂಶಗಳು ಪತ್ತೆಯಾದಂತಹ ಸಂದರ್ಭದಲ್ಲಿ ತಾನು ಸಿಗಾಕ್ಕೊಳ್ಬಹುದು ಅನ್ನುವಂಥ ಅರಿವು ಕೂಡ ಇರುತ್ತೆ. ಎಷ್ಟು ಬುದ್ಧಿವಂತರು ಅಷ್ಟು ದಡ್ಡರಾಗಿ ಬಿಹೇವ್ ಮಾಡ್ತಾರೆ ಈ ವಿಚಾರದಲ್ಲಿ. ಇಲ್ಲಿ ಅದನ್ನ ನಾವು ಗಮನಿಸಬಹುದು. ಬೆಂಗಳೂರಿನಲ್ಲಿ ಯಾವುದೇ ಪ್ರಕರಣಗಳು ಅಸಹಜ ಸಾವು ಅನ್ನೋದು ಗೊತ್ತಾಯ್ತ ಕೂಡಲೇ ಪೊಲೀಸರು ಒಂದು ರಿಪೋರ್ಟ್ ಅನ್ನ ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಿಸ್ತಾರೆ ಅನ್ನೋದು ಈ ಪ್ರಕರಣದಲ್ಲಿ ಅತಿ ಮುಖ್ಯ ಅನ್ನೋದು ಗೊತ್ತಾಗುತ್ತೆ ಜನಸಾಮಾನ್ಯರು. ಕೆಲವರು ಒಂದ್ಸಲ ಏನು ನಮ್ಮ ಮಕ್ಕಳ ದೇಹನ ಕಟ್ ಮಾಡ್ತಾರೆ, ಏನೇನು ಪೋಸ್ಟ್ ಮಾರ್ಟಮ್ ವಿಧಿವಿಧಾನಗಳನ್ನ ನೋಡಿದಾಗ ಬೇಡ ಅಂತ ಮಾತುಗಳನ್ನು ಹೌದು ಆತರ ಮಾತುಗಳನ್ನು ಆಗಿದ್ದಾಗೋಯ್ತು, ಕುಯ್ಯೋದ್ ಬೇಡ, ಇದು ಮಾಡೋದು ಬೇಡ ಅಂತ. ಬಟ್ ಆಕ್ಚುಯಲ್ ರೀಸನ್ ಗೊತ್ತೇ ಆಗಲ್ಲ. ಬೇಡಿಕೆಯನ್ನ ಪೊಲೀಸರ ಮುಂದೆ ಇಡುವಂತಹ ಪ್ರಸಂಗಗಳು ಇದಾವೆ. ಆದ್ರೆ ಪೊಲೀಸರು ಅಸಹಜ ಸಾವಿನ ಪ್ರಕರಣಗಳು ದಾಖಲಾದಾಗ ಖಂಡಿತವಾಗಿ ಅದನ್ನ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸ್ತಾರೆ. ಆ ಒಂದು ಮರಣೋತ್ತರ ಪರೀಕ್ಷೆ ಒಳಪಡಿಸಿದ ನಂತರ ಬರ್ತಕ್ಕಂಥ ವರದಿ ಇಲ್ಲಿ ಸತ್ಯವನ್ನ ಬಹಿರಂಗಪಡಿಸೋದಕ್ಕೆ ಈ ಒಂದು ಪ್ರಕರಣವೇ ಸಾಕ್ಷಿಯಾಗಿರ್ತಕ್ಕಂಥ. ನೋಡಿ, ಇಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಆಗಿರ್ತಕ್ಕಂಥ ಘಟನೆ ಈಗ 10ನೇ ತಿಂಗಳು, ಈಗ 6 ತಿಂಗಳ ಅವಧಿಯಲ್ಲಿ ಮರಣೋತ್ತರ ಪರೀಕ್ಷೆ ಡಾಕ್ಟರ್ಗಳಿಗೆ ಒಂದು ಡೌಟ್ ಬಂದಂತ ಹಿನ್ನೆಲೆಯಲ್ಲಿ ಅದನ್ನ ವರದಿಯನ್ನ FSL ಗೆ ಮತ್ತೊಂದು ರೀತಿಯಾಗಿ ಪರಿಶೀಲನೆ ಮಾಡೋದಕ್ಕೆ ಕಳ್ಸಿಕೊಟ್ಟಿದ್ದು. ಆ FSL ವರದಿಯಲ್ಲಿ
ಆಕೆಗೆ ಒಂದು ವಿಷವನ್ನ Okay. ಪಾಯ್ಸನ್ ಇಂಜೆಕ್ಷನ್ ಅನ್ನ ಮಾಡಿ ಇಲ್ಲಿ ಕೊಲೆ ಮಾಡಿದ ಅನ್ನೋದು ಸಾಬೀತಾಗಿದೆ. ಈಗ ಸದ್ಯ ಇದೇನು ಗೊತ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೋಗಿ ಮಣಿಪಾಲದಲ್ಲಿ ಈತ ವೈದ್ಯಕೀಯ ವೃತ್ತಿಯನ್ನ ಕಂಟಿನ್ಯೂ ಮಾಡಿದ್ದ, ಉಡುಪಿ ಹತ್ರ ಇರ್ತಕ್ಕಂಥ ಮಣಿಪಾಲದಲ್ಲಿ. ಈಗ ಪೊಲೀಸರು ಅದನ್ನ ಅರೆಸ್ಟ್ ಮಾಡಿ, ಮಾರತಹಳ್ಳಿ ಪೊಲೀಸರು ಬೆಂಗಳೂರಿಗೆ ಕರೆಸ್ತಾನಿದ್ದಾರೆ. ಹೆಚ್ಚಿನ ತನಿಖೆಯನ್ನು ಸಹ ಮುಂದುವರಿಸಿದ್ದಾರೆ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಈ ಒಂದು ಆಮ್, ಘಟನೆಯಲ್ಲಿ ಎಸ್ಪೆಷಲಿ ವೈದ್ಯಕೀಯ ವೃತ್ತಿಯಲ್ಲಿ ಇರೋರು ಈ ಥರದ ಕೆಲವೊಂದು ಅಡ್ಡದಾರಿಗಳನ್ನು ಹಿಡಿತಾರೆ. ಅಡ್ಡದಾರಿಗಳನ್ನು ಹಿಡಿದು ಯಾರಿಗೂ ಗೊತ್ತಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಈ ಥರ ಇಂಜೆಕ್ಷನ್ಸು ಅದೋ ಇದೋ ಕೊಟ್ಟು ಸ್ಲೋ ಪಾಯ್ಸನು ಆರ್ ತುಂಬ ನೋ ಪೇನ್ ನೋ ಸ್ಟ್ರಗಲ್ ಆ ಥರದ ವಿಚಾರದಲ್ಲಿ ತಲೆ ಓಡಿಸಿ ಇಂಜೆಕ್ಷನ್ ಎಲ್ಲ ಕೊಡೋಕ್ಕೆ ಹೋಗಿ ಸಿಗಾಕ್ಕೊಳ್ತಾರೆ. ಸೊ ಇದು ಭಾಳಷ್ಟು ಜನರಿಗೆ ಒಂದು ಪಾಠ ಅಂತ ಅನಿಸುತ್ತೆ. ನಾವು ಏನೋ ಮಾಡಿದರೂ ಕೂಡ ಬಚಾವ್ ಆಗ್ಬೋದು ಅಂತ ತಲೆ ಓಡಿಸಿದ್ರೆ ನಮ್ಮ ಪೊಲೀಸರು ಅದಕ್ಕಿಂತ ತುಂಬ ಶಾರ್ಪಾಗಿ ಇಂಥ ಪ್ರಕರಣಗಳನ್ನು ಭೇದಿಸ್ತಾರೆ. ಬಟ್ ಕೇವಲ ಒಂದು ಆರೋಗ್ಯ ಸಮಸ್ಯೆಗೆ ಹೆಂಡ್ತಿನ ಸಾಯಿಸೋದು, ಅದು ಒಬ್ಬ ವೈದ್ಯನಾಗಿ ತನ್ನ ವೃತ್ತಿಗೆ ಮಾಡಿದಂತಹ ಅತಿ ದೊಡ್ಡ ಮೋಸ ಮತ್ತು ದ್ರೋಹ.